See, so much of, so you go, all these YouTube, there are so many songs of worship and all that. They're not singing to the Lord. ಯೂಟ್ಯೂಬಲ್ಲಿ ಅತಿ ಹೆಚ್ಚಾಗಿ ಆರಾಧನೆಗೆ ಸಂಬಂಧಪಟ್ಟ ಗೀತೆಗಳು ಎಂಬುದಾಗಿ ಇವೆ, ಆದರೆ ಅದನ್ನು ಅವರು ಕರ್ತನಿಗೆ ಹಾಡುತ್ತಿರುವುದಿಲ್ಲ. They're singing. Maybe Christian words, but it's singing. ಅವರು ಹಾಡ್ತಾ ಇದ್ದಾರೆ, ಅದರಲ್ಲಿ ಕ್ರೈಸ್ತ ಪದಗಳಿರಬಹುದು, ಆದರೆ ಹಾಡುವಂಥದ್ದಷ್ಟೇ ಅದು. The presence of Jesus Christ is not there. ಯೇಸು ಕ್ರಿಸ್ತನ ಪ್ರಸನ್ನತೆಯು ಅಲ್ಲಿ ಇಲ್ಲ. They're not worshiping the Lord. ಅವರು ಕರ್ತನಿಗೆ ಆರಾಧನೆ ಮಾಡ್ತಾ ಇರೋದಿಲ್ಲ. There's no reverence and awe, AWE, awe in the presence of Christ. ಅಲ್ಲಿ ಒಂದು ಪ್ರಸನ್ನತೆ ಮತ್ತು ಗೌರವ ಅನ್ನುವಂಥದ್ದು ಇರುವುದಿಲ್ಲ, ಮತ್ತು ಕ್ರಿಸ್ತನ ಪ್ರಸನ್ನತೆಯಲ್ಲಿ ಭಯ ಎಂಬುವಂಥದ್ದು ಇರೋದಿಲ್ಲ. I remember years ago, the Lord spoke to me very strongly through John chapter 4. ವರ್ಷಗಳ ಹಿಂದೆ ನನಗಿನ್ನೂ ನೆನಪಿದೆ, ಯೋಹಾನನು ಬರೆದ ಸುವಾರ್ತೆ 4ನೇ ಅಧ್ಯಾಯದ ಮುಖಾಂತರ ದೇವರು ನನ್ನೊಟ್ಟಿಗೆ ಬಹಳ ಬಲವಾಗಿ ಮಾತನಾಡಿದರು. John chapter 4, the Lord said to the Samaritan woman, ಯೋಹಾನ 4ರಲ್ಲಿ ಸಮರ್ಯಾದ ಸ್ತ್ರೀಗೆ ಕರ್ತರು ಹೀಗೆ ಹೇಳುತ್ತಾರೆ, something that God is eagerly seeking. ದೇವರು ಬಹಳ ಕಾತುರದಿಂದ ಹುಡುಕುತ್ತಿದ್ದಾರೆ ಎಂಬುವಂಥದ್ದು. Now you good wives, there are many good wives here. ಒಳ್ಳೆ ಹೆಂಡತಿಯರಾದಂಥ ನೀವು ಅನೇಕ ಒಳ್ಳೆ ಹೆಂಡತಿಯರಿದ್ದೀರಿಲ್ಲಿ. Supposing you feel that your husband is eagerly seeking for some particular type of food one day. ನಿಮಗೆ ಅನ್ಸತ್ತೆ ಒಂದಿನ ನಿಮ್ಮ ಗಂಡನು ಬಹಳ ಪ್ರತ್ಯೇಕವಾದಂಥ ಒಂದು ಊಟವನ್ನ ನಿಮ್ಮಿಂದ ಕಾತುರದಿಂದ ಎದುರು ನೋಡುತ್ತಿದ್ದಾನೆ ಅಂತ. Not every day, but one day he says, I'd be very happy if I could have this particular food today. ಪ್ರತಿದಿನ ಅಲ್ಲ, ಯಾವತ್ತೋ ಒಂದು ದಿನ ನೀನು ಈ ಆಹಾರ ಅಥವಾ ಊಟವನ್ನು ತಯಾರಿಸಿದರೆ ನನಗೆ ಬಹಳ ಸಂತೋಷ ಆಗತ್ತೆ ಅಂತ ಹೇಳ್ತಾನೆ ಅನ್ಕೊಳ್ಳಿ. I believe a good wife will do everything possible. ನಾನು ನಂಬುತ್ತೇನೆ, ಒಳ್ಳೆಯ ಹೆಂಡತಿಯು ತನಗೆ ಸಾಧ್ಯವಾದಷ್ಟು ಮಟ್ಟಿಗೆ ಎಲ್ಲವನ್ನ ಮಾಡ್ತಾಳೆ. To make that food for him. He's not asking every day. Once in a year he said something. ಆತನಿಗಾಗಿ ಒಂದು ಒಳ್ಳೆಯ ಊಟವನ್ನ ತಯಾರಿಸುತ್ತಾಳೆ. ಪ್ರತಿದಿನ ಆತನು ಆ ರೀತಿ ಕೇಳೋದಿಲ್ಲ, ಯಾವತ್ತೋ ಒಂದು ವರ್ಷಕ್ಕೆ ಒಂದ್ಸಲ ಕೇಳ್ತಾನೆ. And when you hear that the heavenly Father is seeking for something, ನೀವು ಈ ರೀತಿ ಕೇಳಿಸಲ್ಪಟ್ಟಾಗ ಪರಲೋಕದ ತಂದೆಯು ಕಾತುರದಿಂದ ಏನೋ ಒಂದು ಹುಡುಕುತ್ತಿದ್ದಾನೆ ಅಂತ, a good Christian will say, Lord, I want to give you that, what you're seeking. ಒಳ್ಳೆ ಕ್ರೈಸ್ತನು ಹೇಳ್ತಾನೆ, ನೀವೇನ್ ಕೇಳ್ತಾ ಇದಿರಲ್ಲ ಅಥವಾ ಹುಡುಕ್ತಾ ಇದಿರಲ್ಲ, ನಾನು ಅದನ್ನು ಕೊಡ್ತೀನಿ ಅಂತ. John 4, ಯೋಹಾನ 4ನೇ ಅಧ್ಯಾಯ it says in verse 23, 23ನೇ ವಚನದಲ್ಲಿ ಈ ರೀತಿ ಹೇಳುತ್ತೆ, middle of that verse, the true worshippers ಮಧ್ಯಭಾಗ, ನಿಜವಾದ ಆರಾಧಕರು will worship the Father in spirit and truth, because the Father is seeking. ತಂದೆಯನ್ನು ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸುತ್ತಾರೆ ಅಂತ. ಯಾಕೆಂದರೆ ತಂದೆಯು ಹುಡುಕುತ್ತಿದ್ದಾರೆ For such people to worship him. And the way it came to my heart is, ತನ್ನನ್ನ ಆರಾಧಿಸಬೇಕು ಅಂತ ಅಂತಹ ಜನರನ್ನ ದೇವರು ಹುಡುಕುತ್ತಿದ್ದಾರೆ. ನನ್ನ ಹೃದಯಕ್ಕೆ ಈ ರೀತಿಯಾಗಿ ಬಂತದು, Heavenly Father, from heaven you're seeking for some people who will worship you from their spirit and in reality. ಪರಲೋಕದ ತಂದೆಯೇ, ನೀವು ಪರಲೋಕದಿಂದ ಹುಡುಕುತ್ತಿದ್ದೀರಿ ಕೆಲವು ಜನರು ತಮ್ಮ ಆತ್ಮದಿಂದಲೂ ನಿಜತ್ವದಿಂದಲೂ ಆರಾಧಿಸಬೇಕು ಅಂತ. Not just clap their hands and sing a song and have a good time and go home. ಕೇವಲ ಸುಮ್ಮನೆ ಕೈಯನ್ನ ತಟ್ಟಿ ಹಾಡನ್ನ ಹೇಳಿ ಒಳ್ಳೆಯ ಸಮಯವನ್ನ ಕಳೆದು ಮನೆಗೆ ಹೋಗೋದಲ್ಲ. Some people try to rattle off a few words in tongues and impress people and all that. ಕೆಲವು ಜನರು ಇನ್ನು ಕೆಲವರನ್ನ ಮೆಚ್ಚಿಸಲು ಸುಮ್ಮನೆ ಏನೋ ಒಂದು ಹಾಡನ್ನ ಹಾಡ್ತಾರೆ. Then fool people that they are filled with the Holy Spirit. ತಾವು ಪವಿತ್ರಾತ್ಮನಿಂದ ತುಂಬಿಸಲ್ಪಟ್ಟಿದ್ದೀವಿ ಎಂದು ಜನರಿಗೆ ತೋರಿಸುವ ಮುಖಾಂತರ ಅವರನ್ನ ಮೂರ್ಖರನ್ನಾಗಿ ಮಾಡೋ ಪ್ರಯತ್ನ ಮಾಡ್ತಾರೆ. You go home, they find it's not the Holy Spirit. ಅವರ ಮನೆಗೆ ನೀವು ಹೋಗಿ ನೋಡೋದಾದ್ರೆ ಅದು ನಿಜವಾಗ್ಲೂ ಪವಿತ್ರಾತ್ಮ ಅಲ್ಲ. They fight and shout at their wives. That's not the way. ಅವರು ಜಗಳಾಡ್ತಾರೆ, ತಮ್ಮ ಹೆಂಡತಿ ಮೇಲೆ ಕೂಗಾಡ್ತಾರೆ, ಅದು ಒಳ್ಳೆ ಮಾರ್ಗ ಅಲ್ಲ. They come to the church and speak in unknown tongues, and in a known tongue they'll shout at their wife at home. That's not Christianity. ಅವರು ಸಭೆಗೆ ಬಂದು ಅನ್ಯ ಭಾಷೆಯಲ್ಲಿ ಮಾತನಾಡಿ ತಮ್ಮ ಸ್ವಂತ ಮಾತೃಭಾಷೆಯಲ್ಲಿ ತಮ್ಮ ಹೆಂಡತಿ ಮೇಲೆ ಕೂಗಾಡ್ತಾರೆ, ಅದು ನಿಜವಾದ ಕ್ರೈಸ್ತತ್ವ ಅಲ್ಲ. So I said, Lord, if you are eagerly seeking for true worshippers, please make me one. ನಾನು ಹೇಳ್ತೇನೆ, ಕರ್ತರೆ, ನೀವು ನಿಜವಾದ ಆರಾಧಕರನ್ನ ಕಾತುರದಿಂದ ಹುಡುಕ್ತಾ ಇದ್ರೆ ನನ್ನನ್ನು ಕೂಡ ಅದರಲ್ಲಿ ಒಬ್ಬನನ್ನಾಗಿ ಮಾಡು ಅಂತ ಹೇಳ್ತೇನೆ. There may not be many on the earth, but I want to be one. ಭೂಲೋಕದಲ್ಲಿ ಅನೇಕರು ಆ ರೀತಿ ಇಲ್ಲದೆ ಇರಬಹುದು, ಆದರೆ ನಿಜವಾದ ಆರಾಧಕರಲ್ಲಿ ನಾನು ಒಬ್ಬನಾಗಿರಬೇಕು. The Father is eagerly seeking. ತಂದೆಯು ಬಹಳ ಕಾತುರದಿಂದ ಹುಡುಕುತ್ತಿದ್ದಾರೆ For true worshippers in the spirit and truth. ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸುವಂತ ನಿಜವಾದ ಆರಾಧಕರು. And I said, Lord, I want to be one in that number. ನಾನು ಹೇಳ್ತೀನಿ, ಕರ್ತರೆ, ಆ ರೀತಿಯ ಸಂಖ್ಯೆಯಲ್ಲಿ ನಾನು ಕೂಡ ಒಬ್ಬನಾಗಿರಬೇಕು. More than being a preacher
I want to be a worshiper. ಬೋಧಕನಾಗಿರುವುದಕ್ಕಿಂತ ಹೆಚ್ಚಾಗಿ ನಾನು ಆರಾಧಕನಾಗಿರಬೇಕು ದೇವರೇ. There's a beautiful story in the Old Testament, Isaiah chapter 6. When you get time, read it. ಹಳೆ ಒಡಂಬಡಿಕೆಯಲ್ಲಿ ಒಂದು ಸುಂದರ ಕಥೆ ಇದೆ, ಏಷಾಯ 6ನೇ ಅಧ್ಯಾಯದಲ್ಲಿ. ನಿಮಗೆ ಸಮಯ ಸಿಕ್ಕಾಗ ಓದ್ಕೊಳ್ರಿ. How he saw the glory of the Lord and ಏಷಾಯನು ಕರ್ತನ ಮಹಿಮೆಯನ್ನ ಅಲ್ಲಿ ನೋಡ್ತಾನೆ. he saw himself so corrupt. ಆಗ ಆತನು ತನ್ನನ್ನು ತಾನು ಎಷ್ಟು ಭ್ರಷ್ಟನು ಎಂಬುದ ಕಂಡುಕೊಳ್ತಾನೆ. He said, "Oh Lord, there's so much sin in me. Please cleanse me." ಓ ಕರ್ತನೆ, ನನ್ನಲ್ಲಿ ಅನೇಕ ಪಾಪ ಇದೆ, ನನ್ನನ್ನು ತೊಳಿರಿ ಎಂಬುದ ಹೇಳ್ಕೊಳ್ತಾನೆ. And it says, and God sent an angel ದೇವರು ಆಗ ದೂತನನ್ನ ಕಳಿಸ್ಕೊಡ್ತಾರೆ. with a fire from heaven, and it touched his tongue ಪರಲೋಕದಿಂದ ಬಂದಂತಹ ಅಗ್ನಿಯು ಆತನ ನಾಲಿಗೆಯನ್ನ ಮುಟ್ಟುತ್ತದೆ. and told him, "You're cleansed." ಆತನಿಗೆ ಹೇಳಲ್ಪಡತ್ತೆ, ನೀನು ತೊಳೆಯಲ್ಪಟ್ಟಿದ್ದೀಯ ಅಂತ. And the fire of heaven came upon his life. ಪರಲೋಕದ ಅಗ್ನಿಯು ಆತನ ಜೀವಿತದೊಳಗೆ ಬರುತ್ತೆ. And he worshipped God. ಆಗ ಆತನು ದೇವರನ್ನ ಆರಾಧಿಸುತ್ತಾನೆ. And he said, "Now go and tell other people." ಆಗ ದೇವರು ಹೇಳ್ತಾರೆ, ಈಗ ಹೋಗಿ ಇತರರಿಗೆ ಹೇಳು ಅಂತ. So that was a great challenge to me. Lord, I want to be like that. ಅದು ನನಗೆ ದೊಡ್ಡ ಸವಾಲು. ನಾನು ಹೇಳ್ತೀನಿ, ಕರ್ತರೆ, ನಾನು ಆ ರೀತಿಯಾಗಿರ್ಬೇಕು ಅಂತ. A worshiper. I don't want to be a preacher first. I want to be a worshiper. It doesn't say God is seeking for preachers. ನಾನು ಬೋಧಕನಾಗಬೇಕು ಅಂತ ಆಸೆ ಪಡೋದಿಲ್ಲ. ನಾನು ಆರಾಧಕನಾಗಬೇಕು. ಕರ್ತನು ಬೋಧಕರನ್ನ ಹುಡುಕ್ತಿದ್ದಾನೆ ಅಂತೆಲ್ಲೂ ಹೇಳಿಲ್ಲ. He's seeking for those who will worship him. ಯಾರು ತನ್ನನ್ನು ಆರಾಧಿಸ್ತಾರಲ್ಲ ಅಂಥವ್ರನ್ನ ಹುಡುಕ್ತಾ ಇದ್ದೀನಿ ಎಂಬುದ ದೇವರು ಹೇಳಿದ್ದಾರೆ. Dear brothers and sisters, have you read that verse? ಪ್ರಿಯ ಸಹೋದರ ಮತ್ತು ಸಹೋದರಿಯೇ, ನೀವು ಆ ವಚನವನ್ನ ಓದಿಕೊಂಡಿದ್ದೀರಾ? How do you feel when if somebody you love very much says, "I wish somebody would give me this"? ನಿಮಗೆ ಹೇಗೆ ಅನ್ಸತ್ತಿದು? ನೀವು ಯಾರನ್ನ ಒಬ್ಬರನ್ನ ಅತಿ ಹೆಚ್ಚಾಗಿ ಪ್ರೀತಿಸ್ತಿರ್ತೀರಿ, ಅವರು ನನಗೆ ಇದನ್ನು ಕೊಡಬೇಕು ಅಂತ ಇಷ್ಟಪಡ್ತಿರಲ್ವಾ? There's an Old Testament story ಒಂದು ಹಳೆ ಒಡಂಬಡಿಕೆಯಲ್ಲಿ ಕತೆ ಇದೆ of David when he was running away from King Saul. If you know the story in the book of Samuel, 1 Samuel. ಒಂದು ಸಮುವೇಲನ ಪುಸ್ತಕದಲ್ಲಿ ನೀವು ಓದ್ಕೊಳ್ಳೋದಾದ್ರೆ, ದಾವೀದನು ಸೌಲನಿಂದ ತಪ್ಪಿಸಿಕೊಂಡು ಓಡಿ ಹೋಗ್ತಿರ್ತಾನೆ. He was running away from Saul, was trying to kill him. ತನ್ನನ್ನು ಕೊಲ್ಲಬೇಕೆಂದು ಹೊರಟಿದ್ದ ಸೌಲನಿಂದ ದಾವೀದನು ತಪ್ಪಿಸಿಕೊಂಡು ಹೋಗ್ತಿರ್ತಾನೆ. And David just had a few friends and he was running away in the caves and all over. He was hiding. ದಾವೀದನು ಕೆಲವು ಸ್ನೇಹಿತರನ್ನ ಮಾತ್ರ ಹೊಂದಿಕೊಂಡಿದ್ದನು. ಗುಹೆಯಿಂದ ಗುಹೆಗೆ ಹೋಗಿ ಅಲ್ಲಿ ಇಲ್ಲಿ ಗುಪ್ತವಾಗಿ ಅಡಗಿಕೊಳ್ಳುತ್ತಿದ್ದನು. See, David was born in Bethlehem. That was his hometown. ನೋಡ್ರಿ, ದಾವೀದನು ಬೆತ್ಲೆಹೇಮಿನಲ್ಲಿ ಜನಿಸಿದನು. ಅದು ಆತನ ಒಂದು ಹುಟ್ಟೂರಾಗಿತ್ತು. And he was exhausted one day. He just made a statement like that. "Oh, I wish I could get some water from that wonderful well in Bethlehem." ಒಂದು ದಿನ ಆತನು ಒಂದು ಹೇಳಿಕೆ ಕೊಡ್ತಾನೆ, ಓ, ನಾನು ಆ ಬೆತ್ಲೆಹೇಮಿನಲ್ಲಿರುವಂತ ಆ ಅದ್ಭುತವಾದ ಬಾವಿಯಿಂದ ನೀರನ್ನು ತೆಗೆದು ಕುಡಿಬೇಕು ಅಂತ. He just made a statement like that. And Bethlehem was under the custody of King Saul, who was trying to kill David. ಆತನು ಒಂದು ಹೇಳಿಕೆಯನ್ನ ನೀಡಿದನಷ್ಟೇ. ಆ ಬೆತ್ಲೆಹೇಮ್ ಅನ್ನುವಂಥದ್ದು ತನ್ನನ್ನು ಕೊಲ್ಲಬೇಕೆಂದಿದ್ದ ಸೌಲನ ನಿಯಂತ್ರಣದಲ್ಲಿತ್ತು. You know, there were one or two people, David's fellow soldiers, heard that ದಾವೀದನ ಒಬ್ಬರು ಮತ್ತು ಇಬ್ಬರು ಸೈನಿಕರು ಇದನ್ನ ಕೇಳಿದಾಗ and said, "Our leader wants some water from the well of Bethlehem." ಬೆತ್ಲೆಹೇಮಿನ ಬಾವಿಯಿಂದ ನಮ್ಮ ನಾಯಕನಿಗೆ ನೀರು ಬೇಕಾಗಿದೆ. Maybe it's a particularly tasty water he drank in his younger days. ತನ್ನ ಯೌವನದ ದಿನಗಳಲ್ಲಿ ಆತನು ಕುಡಿದಿರಬಹುದು, ಬಹಳ ರುಚಿಯಾಗಿರಬಹುದು ಆ ನೀರು. It's very dangerous to go there because it's under the rule of Saul. ಅದು ಸೌಲನ ಆಡಳಿತ ಅಥವಾ ನಿಯಂತ್ರಣದಲ್ಲಿದ್ದರಿಂದ ಬಹಳ ಅಪಾಯದ ಸ್ಥಳ ಆಗಿತ್ತದು. And if we go there, he may kill us. ನಾವು ಅಲ್ಲಿ ಹೋದ್ರೆ ಆತನು ನಮ್ಮನ್ನ ಕೊಲ್ಲುವ ಸಾಧ್ಯತೆ ಇದೆ. But they went. ಆದ್ರೂ ಕೂಡ ಅವ್ರು ಹೋದ್ರು. And they went to that well of Bethlehem, taking a risk of their lives, and took I don't know how much of water, and they brought it to David. ಅವರು ತಮ್ಮ ಜೀವವನ್ನ ಪಣಕ್ಕಿಟ್ಟು ಬೆತ್ಲೆಹೇಮಿನ ಬಾವಿಯೊಳಗಿಂದ ನೀರನ್ನ ತೆಗೆದುಕೊಂಡು ಬಂದ್ರು. ಎಷ್ಟು ತೆಗೆದುಕೊಂಡು ಬಂದ್ರು ಗೊತ್ತಿಲ್ಲ. ಅದನ್ನ ತೆಗೆದುಕೊಂಡು ಬಂದು ದಾವೀದನಿಗೆ ಕೊಟ್ಟರು. And I'm sure David wept. ನನಗೆ ನಿಶ್ಚಿತ ಇದೆ ದಾವೀದನು ಅತ್ತಿರಬಹುದು. When he saw what wonderful brothers I have, ಎಂತಹ ಅದ್ಭುತವಾದಂಥ ಸಹೋದರರನ್ನ ನಾವು ಹೊಂದ್ಕೊಂಡಿದ್ದೀನಿ ಅಂತ ಅತ್ತಿರಬಹುದು. that they are willing to take a risk to get me this water. ಈ ಒಂದು ನೀರನ್ನ ತೆಗೆದುಕೊಂಡು ಬರಲು ಅಪಾಯವನ್ನ ಕೂಡ ಎದುರಿಸಿದ್ರವರು. And he said, "No, I can't drink it." ಆತನು ಹೇಳ್ತಾನೆ, ಇಲ್ಲ, ನಾನು ಈ ನೀರನ್ನ ಕುಡಿಲಿಕ್ಕೆ ಆಗೋದಿಲ್ಲ. They have risked their lives to give me this water. He just poured it out. ಈ ಒಂದು ನೀರನ್ನ ತರಲು ತಮ್ಮ ಜೀವಿತಗಳನ್ನೇ ಪಣಕ್ಕಿಟ್ಬಿಟ್ರಲ್ಲ ಅಂತ ಆ ನೀರನ್ನ ಕೆಳಗಡೆ ಸುರಿದು ಬಿಡ್ತಾನೆ. How can I drink water? These people risk their lives. ತಮ್ಮ ಜೀವಿತವನ್ನ ಪಣಕ್ಕಿಟ್ಟು ತಂದಂತಹ ನೀರನ್ನ ನಾನು ಹೇಗೆ ಕುಡಿಲಿ? But look at the devotion they had to their earthly leader. ತಮ್ಮ ಇಹಲೋಕದ ನಾಯಕನಿಗಾಗಿ ಅವರು ಹೊಂದಿದಂತ ಒಂದು ಭಕ್ತಿ ಅಥವಾ ಶ್ರದ್ಧೆಯನ್ನ ನೋಡ್ರಿ ಅಲ್ಲಿ. He just expressed a desire,
I wish I could have some water from my hometown. ನನ್ನ ಹುಟ್ಟೂರಿನಿಂದ ಆ ಒಂದು ನೀರನ್ನು ಕುಡಿಬೇಕು ಅಂತ ಆ ಒಂದು ಬಯಕೆಯನ್ನ ಆತನು ತೋರಿಸಿದನಷ್ಟೇ. And here I see God saying, ಇಲ್ಲಿ ನಾನು ನೋಡ್ತೀನಿ ದೇವರು ಹೇಳ್ತಾ ಇದ್ದಾರೆ, I wish I had somebody who will worship me in spirit and truth. ಯಾರಾದರೂ ನನ್ನನ್ನು ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸಬೇಕು ಅಂತ ನಾನು ಬಯಸುತ್ತಿದ್ದೀನಿ ಅಂತ ದೇವರು ಹೇಳುವಾಗ How do you feel? ಹೇಗೆ ನಿಮಗನ್ಸುತ್ತೆ? You feel like David's soldiers? Oh Father, I want to satisfy you. ದಾವಿದನ ಸೈನಿಕರು ಹೇಳಿದಂತೆ, ತಂದೆಯೇ ನಾನು ನಿನಗೆ ತೃಪ್ತಿಗೊಳಿಸಬೇಕು ಅಂತ ಹೇಳುವರಾಗ್ತೀವ? I want to be one of those. Maybe I don't understand what it means. ಅದರ ಅರ್ಥ ಏನು ಅಂತ ನನಗೆ ಗೊತ್ತಿಲ್ಲ, ಆದರೆ ಅದರಲ್ಲಿ ನಾನು ಕೂಡ ಒಬ್ಬನಾಗಬೇಕು. But I want to satisfy your heart. ನಾನು ನಿಮ್ಮ ಹೃದಯವನ್ನು ತೃಪ್ತಿಗೊಳಿಸ್ಬೇಕು ದೇವರೇ ಅಂತ ಹೇಳುವನಾಗಿರ್ಬೇಕು. Because you have done so much for me. I'm more devoted to you than those soldiers are to David. ಕರ್ತರೇ, ನೀವು ನನಗೆ ಹೆಚ್ಚಿನದನ್ನ ಮಾಡಿದ್ದೀರಿ, ಹಾಗಾಗಿ ನಾನು ಆ ದಾವಿದನ ಸೈನಿಕರು ಹೊಂದಿದಂತ ಭಕ್ತಿಗಿಂತ ಹೆಚ್ಚು ಹೊಂದಿರಬೇಕು ದೇವರೇ. The relationship I have with God must be a love relationship. ನಾನು ದೇವರೊಟ್ಟಿಗೆ ಹೊಂದಿರುವಂತ ಸಂಬಂಧವು ಪ್ರೀತಿಯ ಸಂಬಂಧವಾಗಿರಬೇಕು. Not like a master saying you do it. ಯಜಮಾನನ ರೀತಿಯಲ್ಲಿ ಇರಬಾರ್ದು, ಇದನ್ನ ಮಾಡು ಅನ್ನುವಂತ ರೀತಿಯಲ್ಲಿ. He just expresses a desire. I wish I could have some water from Bethlehem. He said, okay, I'll go and get it. ಆ ಬೆತ್ಲೆಹೇಮಿನ ನೀರನ್ನು ಕುಡಿಬೇಕು ಅನ್ನುವಂಥ ಬಯಕೆಯನ್ನು ಹೇಳಿದನಷ್ಟೇ. ಸೈನಿಕರು ಹೋಗಿ ಇದನ್ನ ಪೂರೈಸಬೇಕು ಅಂತ ಹೊರಟರು. And I hear a desire expressed. God is eagerly seeking for someone who will worship in spirit and truth. I say, yes, Lord, I want to be one of those. ಇಲ್ಲಿ ದೇವರ ಬಯಕೆ ಏನಪ್ಪಾ ಅಂತಂದ್ರೆ, ಯಾರಾದರೂ ಆತ್ಮದಿಂದಲೂ ಸತ್ಯದಿಂದಲೂ ನನ್ನನ್ನು ಆರಾಧಿಸಬೇಕು ಅಂತ. ಆಗ ನಾನು ಹೇಳ್ತೀನಿ, ಕರ್ತರೆ, ಹೌದು, ನಾನು ಕೂಡ ಅದರಲ್ಲಿ ಒಬ್ಬನಾಗ್ತೀನಿ ಅಂತ. Please say that to the Lord. ಕರ್ತನಿಗೆ ದಯಮಾಡಿ ಆ ರೀತಿಯಾಗಿ ಹೇಳ್ರಿ ನೀವು. You will never be a backslider then. ಆಗ ನೀವು ಯಾವತ್ತೂ ಹಿಂಜಾರಿ ಬೀಳುವಂತವರಾಗಿರುವುದಿಲ್ಲ. You may never be a preacher. ನೀವು ಬೋಧಕರಾಗದೇ ಇರಬಹುದು. To tell you honestly, my desire is not to be a great preacher or a famous preacher. ನಾನು ನಿಮಗೆ ಪ್ರಾಮಾಣಿಕವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ, ನಾನು ದೊಡ್ಡ ಬೋಧಕನಾಗಬೇಕು ಅಥವಾ ಜನಪ್ರಿಯ ಬೋಧಕನಾಗಬೇಕು ಅನ್ನುವಂಥ ಬಯಕೆ ನಂಗಿಲ್ಲ. I want to be a worshipper. ನಾನು ಆರಾಧಕನಾಗಬೇಕು. That doesn't mean raising your hands and singing. I do all that. ಅದರ ಅರ್ಥ ಕೈಯನ್ನ ಎತ್ತಿ ಹಾಡನ್ನ ಹಾಡಬೇಕು ಅನ್ನೋದಲ್ಲ. ನಾನು ಮಾಡ್ತೀನಿ ಅದನ್ನ. Mostly alone, particularly alone in my bed when I get up in the morning. ಪ್ರತ್ಯೇಕವಾಗಿ ನನ್ನ ಬೆಳಗಿನ ಸಮಯದಲ್ಲಿ ಎದ್ದಾಗ, ನನ್ನ ಹಾಸಿಗೆಯಲ್ಲಿ ನಾನು ಒಬ್ಬಂಟಿಗನಾಗಿರುವಾಗ, Sometimes in the middle of the night. ಕೆಲವೊಮ್ಮೆ ಮಧ್ಯರಾತ್ರಿಯಲ್ಲಿ, My wife is asleep. ನನ್ನ ಹೆಂಡತಿಯು ಮಲಗಿರುವಾಗ, She probably also worships when I'm asleep. ಅವರು ಕೂಡ ನಾನು ಮಲಗಿರುವಾಗ ಆರಾಧಿಸ್ತಿರಬಹುದು. And I say, Father in heaven, ನಾನು ಹೇಳುತ್ತೇನೆ, ಪರಲೋಕದ ತಂದೆಯೇ, that eager desire you have, ನೀನು ಒಂದು ಬಹಳ ಕಾತುರವಾದಂಥ ಬಯಕೆಯನ್ನು ಹೊಂದಿದ್ದಿ. I want to satisfy you. ನಾನು ನಿಮ್ಮನ್ನು ತೃಪ್ತಿಗೊಳಿಸ್ಬೇಕು ದೇವರೇ. I'll tell you something, my brothers and sisters. Seek for that. ಪ್ರಿಯ ಸಹೋದರ ಸಹೋದರಿ, ನಾನು ನಿಮಗೇನೋ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಅದನ್ನು ಹುಡುಕಿರಿ. It'll change your life. ಅದು ನಿಮ್ಮ ಜೀವಿತವನ್ನ ಬದಲಾಯಿಸುತ್ತದೆ. And there'll be such a radiance in your life and an atmosphere of heaven in your home. ಆಗ ನಿಮ್ಮ ಜೀವಿತದಲ್ಲಿ ಕಾಂತಿಯು ತುಂಬಿಕೊಂಡಿರುತ್ತದೆ. ನಿಮ್ಮ ಮನೆಯಲ್ಲಿ ಅಥವಾ ಕುಟುಂಬದಲ್ಲಿ ಪರಲೋಕದ ವಾತಾವರಣ ಇರುತ್ತೆ. That your children will say, ಆಗ ನಿಮ್ಮ ಮಕ್ಕಳು ಹೇಳುತ್ತಾರೆ, this is the God I want to follow. The God of my father and my mother. ಈ ಒಂದು ದೇವರನ್ನು ನಾನು ಹಿಂಬಾಲಿಸಬೇಕು, ನನ್ನ ತಂದೆಯ ದೇವರು ಮತ್ತು ನನ್ನ ತಾಯಿಯ ದೇವರು. They were not just run-of-the-mill Christians who just went to church like a routine. ಅವರು ಭಾನುವಾರ ಕ್ರೈಸ್ತರೆಲ್ಲ ಸಭೆಗೆ ಹೋಗೋ ರೀತಿಯಲ್ಲಿ ಸುಮ್ಮನೆ ಹೋಗಿ ಬರುವಂತ ಕ್ರೈಸ್ತರಾಗಿರಬಾರದು. They had a passion for God. Let's pray. Let's pray. ಅವರು ಕರ್ತನಿಗಾಗಿ ಆ ಒಂದು ಅಭಿಲಾಷೆ ಅಥವಾ ಆಸಕ್ತಿಯನ್ನು ಹೊಂದಿರಬೇಕು. ಅದಕ್ಕಾಗಿ ಪ್ರಾರ್ಥಿಸಿರಿ.